ಒಂದಿನ ವ್ರತ ಮುರಿದ್ರೆ ಏನಾಯ್ತಮ್ಮ? ಭಕ್ತಿಗಿಂತ ಪ್ರೀತಿ ದೊಡ್ಡದು ಅಲ್ವಾ? ನಮ್ಮ ಕಾಲದಲ್ಲಿ ಅದು ಎಷ್ಟು ವ್ರತ ಮಾಡಿದ್ದೀನೋ, ಅದು ಎಷ್ಟು ವ್ರತ ಮುರಿದಿದ್ದೀನೋ ಅಂದ್ಕೊಂಡದನ್ನೆಲ್ಲ ಮಾಡದೆ ಕುತ್ಕೊಳ್ಳೋಕ್ಕಾಗ್ತಾ? ಏರುಪೇರು ಅನ್ನೋದು ಇದ್ದೇ ಇರುತ್ತೆ. ಎಲ್ಲರೂ ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ವ್ರತ ಗೀತ ಎಲ್ಲ ನಾಳೆ ಮಾಡು, ಇವತ್ತು ತಿಂಡಿ ತಿಂದು ಜಮಾಯಿಸ್ಬಿಡು. ನೋಡಿದ್ಯಾ, ಮನೇಲಿ ದೊಡ್ಡವರೇ ಹೇಳ್ತಾ ಇದ್ದಾರೆ ಅದೆಲ್ಲ ಏನು ಬೇಡ ಅಂತ. ನೋಡು, ಇವತ್ತು ಒಂದಿನ ಈ ವ್ರತ ಎಲ್ಲ ಬಿಟ್ಟರೆ ಏನೂ ಆಗೋದಿಲ್ಲ. ನೀ ಕುತ್ಕೋ ಬಾ, ನಾನು ತಿನ್ನಿಸ್ತೀನಿ, ಬಾ ಕುತ್ಕೋ. ವ್ರತ ಮುರಿಬಾರ್ದು ಅನ್ಕೊಂಡಿದ್ದೀನಿ, ಪ್ಲೀಸ್. ಅಯ್ಯೋ, ಒಂದು ತಿನ್ನೋ, ಏನೂ ಆಗಲ್ಲ. ದಯವಿಟ್ಟು ಒತ್ತಾಯ ಮಾಡಬೇಡಿ. ನಾನೀ ವ್ರತ ಮಾಡ್ತಿರೋದು ವಿನಯ್ ಮತ್ತು ಈ ಮನೆಯವ್ರಿಗೋಸ್ಕರ. ಹಾಗಾದ್ರೆ ಮನೇಲಿರೋರು ಎಲ್ಲನೂ ಯಶು, ಯಾಕೆ ಒತ್ತಾಯ ಮಾಡ್ತಾ ಇದೆಯಾ? ಪಾಪ ಮಗು ವ್ರತ ಮಾಡ್ತೀನಿ ಅಂತ ಹೇಳ್ತಾ ಇದೆ. ಅದು ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮೆಲ್ಲರೂ ಒಳ್ಳೇದಕ್ಕೋಸ್ಕರ. ಮಾಡಲಿ ಬಿಡು, ನೀ ಮಾಡು ಮಗಳೇ. ಏಯ್ ಬಿಡ್ರಿ ರೀ, ಕೈ ಬಿಡ್ರಿ, ಯಾಕ್ರಿ ಹಿಂಗ್ ಇಟ್ಕೋತೀರಾ? ಏ ರುಕ್ಕು, ಏನಿದೆ ಎಲ್ಲರ ಮುಂದೆ? ಕೈ ಬಿಡಿ. ಲವ್, ಅವಾಗಿಂದ ಹೇಳ್ತಾನೆ ಇದ್ದೀನಿ ಬೇಡ ಬೇಡ ಅಂತ. ಏನ್ರಿ ಅನ್ಯಾಯ ಇದು? ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ? 1000 ಸಲ ಹೇಳಿಲ್ವಾ ರೀ? ನಂಗೆ ಮುಜ್ಗರ ಆಗತ್ರಿ. ನಾನು ಯಾವತ್ತೂ ಈ ಥರ ಬಂದಿಲ್ಲ. ಬಿಡ್ರಿ ಕೈ. ಕೃಷ್ಣ, ಏನಾಯ್ತಾ? ಅಚ್ಕೆ ಮಾಡಿರೋ ತಿಂಡಿನ ನೀವೇ ಮೊದಲು ತಿನ್ಬೇಕು ಅನ್ನೋದು ಇವ್ರದ್ದು ಹಠ ಗುರು. ಅವಾಗಿಂದ ಹೇಳ್ತಾನೆ ಇದೀನಿ, ಕೇಳ್ತಾನೆ ಇಲ್ಲ. ಕರ್ಕೊಂಬಂದು ನಿಲ್ಸಿದಾರೆ ಇಲ್ಲಿ. ಬಿಡ್ರಿ. ಅವನೇ ಬೇಡ ಅಂದ್ಮೇಲೆ ನಿನ್ಗೇನೆ ತರಲೆ? ಬಿಡ್ರೆ ಬಿಡ್ರೆ. ಈಗೇನು ತಿನ್ಬೇಕಾ? ಏನು ಕೇಸರಿ ಬಾತ್ ತಿನ್ನೋದ್ರಲ್ಲಿ ಏನ್ರಿ? ಹೊಳೆ ತಿಂದ್ರೆ ಬಿಡ. ಅವಾಗಿಂದ ನಾವು ಹಠ ಮಾಡ್ತೀನಪ್ಪ. ಇಷ್ಟೇ ಅಪ್ಪ, ಮುಗಿದೋಯ್ತು. ಕೃಷ್ಣ, ಕೃಷ್ಣ 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 ಕೃಷ್ಣ, ಏನಾಯ್ತು ಕಮ್ಮ? ಏನಾಯ್ತು? ತಿನ್ನೋವರೆಗೂ ಚೆನ್ನಾಗಿ ಇದೆಯಲ್ಲ ಕೃಷ್ಣ. ಯಶು, ನಾನು ಆರಾಮಾಗಿದ್ದೀನಿ. ಅಪ್ಪನ ಮುಂದೆನೆ ಅದಕ್ಕೆ ಮಾಡಿ ಸ್ವೀಟ್ನ ತಿನ್ಬಿಟ್ಟಿದ್ದೀನಿ. ಅಪ್ಪ ಕೋಪ ಮಾಡ್ಕೊಂಡು ಕೆಂಡ ಕಾರೋ ಅಷ್ಟಲ್ಲೇ ನೀನೇನಾದ್ರೂ ಹೇಳಿ ನನ್ನ ಬಚಾವ್ ಮಾಡು ಯಶು, ಪ್ಲೀಸ್. ಹಾಗಾದ್ರೆ ನಿಂಗೇನು ಆಗ್ಲಿವೇನೋ? ಏನೂ ಆಗಿಲ್ಲ. ಗಂಟ್ಲು ಉರಿತಾ ಇಲ್ವಾ? ಏನು ಉರಿತಲ್ಲ, ಸಕ್ಕತ್ತಾಗಿತ್ತು, ಸಕ್ಕತ್ತಾಗಿತ್ತು. ಇಷ್ಟೊತ್ತ ನಾಟಕ ಮಾಡಿದ್ದ? ಅಯ್ಯ ಮಂಡೆ. ಅದಕ್ಕೆ ಏನು ಮಾಡಿದ್ದೀರಾ? ಎಷ್ಟು ರುಚಿಯಾಗಿತ್ತು. ಆ ಕೇಸರಿ ಬತ್ತು 3 ತುತ್ತು ತಿಂದಿದ್ದು 10 ಸೆಕೆಂಡ್ ಕೋಮಾ ಕೊಟ್ಟಾಗಿದೆ. ಅಷ್ಟು ರುಚಿಯಾಗಿತ್ತು, ಸಕ್ಕತ್ತಾಗಿತ್ತು, ಬೊಂಬಾಟ್, ಸೂಪರ್. ಹುಷಾರಾಗಿದ್ದೇನೋ ಕೃಷ್ಣ? ರಾಚಮ್ಮ, ಕಲ್ ಬಂಡೆ ತರ ಇದ್ದೀನಿ. ನನಗೇನಾಗುತ್ತೆ? ಸಾಕಾಗಿದ್ದೀನಿ ನಾನು. ಎಲ್ರಿಗೂ ಸಾರಿ.
ಯು ಕ್ಯಾರಿ ಆನ್. ಅಂದರೆ ಇದರಲ್ಲೇ ಸ್ಪೆಷಲಾಗಿ ಏನು ಮಿಕ್ಸ್ ಮಾಡಿಲ್ಲ ಅಂದಂಗೆ ಆಯಿತು. ಒಳ್ಳೇದಾಯ್ತು ಬಿಡು, ನಾನು ತಿಂದು ಬಿಡ್ತೀನಿ. ಈಗೇನಪ್ಪ ನೀವೆಲ್ಲ ತಿಂತೀರೋ ಇಲ್ವೋ? ನನಗೆ ಯಾಕೋ ಸಡನ್ನಾಗಿ ಒಂಥರ ಹಸಿವಾಗ್ತಾ ಇದ್ದಂಗಿದೆ. ಶುಗರ್ ಇದೆಯಲ್ಲ, ಅದಕ್ಕೆ ಒಂದೊಂದು ಸಲ ಹೀಗೆ ಆಗೋಗ್ಬಿಡುತ್ತೆ. ನಿಮ್ದೇನೋ ಅಭ್ಯಂತರ ಇಲ್ಲದೆ ಇದ್ದಲ್ಲಿ ನಾನು ತಿಂತೀನಿ. ತಿನ್ನಿ, ನೀವೆಲ್ಲ ತಿನ್ನಿ. ಅರೆ ದೊಡ್ಡಮ್ಮ, ಈಗಷ್ಟೇ ಹೊಟ್ಟೆ ಗೊಳಗೊಳ ಅಂತಿದೆ ಅಂತ ಹೇಳಿದೆ.